ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನನ್ನ ತಮ್ನೇಲ್ನ ನೋಡಿ ಇವತ್ತಿನ ಸ್ಪೆಷಲ್ ಏನು ಅಂತ. ಸಿಕ್ಕಾಪಟ್ಟೆ ಟೇಸ್ಟಿ, ಮಾಡೋದು ಕೂಡ ಸಿಂಪಲ್, ಈಸಿ ಬಟರ್ ಗಾರ್ಲಿಕ್ ಸೋಯಾ ಚಂಕ್ಸ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸ್ಪರ್ಶ್ ಅವರ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಕಂಪನಿನಾದರೂ ತೊಗೋಬೋದು. ನಾನು ಸೋಯಾ ಚಂಕ್ಸ್ಗೆ ಎಷ್ಟು ಬಾಯ್ಲ್ ಮಾಡೋಕ್ಕೆ ನೀರು ಬೇಕು ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಒಂಚೂರು ಶುಗರು, ಅರ್ಧ ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸೋಯಾ ಚಂಕ್ಸು ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದು ಒಂದು ಕುದಿ ಬಂದಾದಮೇಲೆ ಆಫ್ ಮಾಡಿದ್ರೆ ಸಾಕು. ಆ ಹೀಟಲ್ಲೇ ಆ ಸೋಯಾ ಚಂಕ್ಸ್ ಎಲ್ಲ ಬೆಂದೋಗ್ಬಿಡುತ್ತೆ. ಇದನ್ನು ನೀರು ಬೇರೆ ಮತ್ತು ಸೋಯಾ ಚಂಕ್ಸ್ ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಆದರೂ ಕೂಡ ನೀರು ಅಂಶ ಇರುತ್ತೆ. ಸೊ ನೀವು ಆರಿದ್ಮೇಲೆ ಆ ನೀರನ್ನ ಚೆನ್ನಾಗಿ ಕೈಯಲ್ಲಿ ಹಿಂಡಿ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಇದಿಷ್ಟನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕೋಟಿಂಗ್ ಆಗಿರಬೇಕು. ಒಂದು ಕಡೆ ಸ್ವಲ್ಪ ಜಾಸ್ತಿ, ಇನ್ನೊಂದು ಕಡೆ ಸ್ವಲ್ಪ ಕಡಿಮೆ, ಆ ಥರ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಸೋಯಾ ಚಂಕ್ಸ್ಗೆ ಆಲ್ರೆಡಿ ಉಪ್ಪಾಕಿ ಬೇಯಿಸಿರೋದ್ರಿಂದ ಇದಕ್ಕೆ ನೀವು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಉಪ್ಪಾದರೆ ಚೆನ್ನಾಗಿರಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಬಿಡಿ. ನಾನು ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬಟರ್ ಹಾಕಿದ್ರೂ ಅದೇನು ಹೆಲ್ತಿಗೆ ಏನು ಇಂಪ್ಯಾಕ್ಟ್ ಆಗೋಲ್ಲ, ಇನ್ನೂ ಒಳ್ಳೆಯದೇ. ಸೊ ಬಟರ್ನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಣ್ಣದಾಗಿ ಬೆಳ್ಳುಳ್ಳಿನ ಹೆಚ್ಚಿ ಹಾಕಿದ್ದೀನಿ, ಬಟ್ ವಿಡಿಯೋ ಮಾಡೋದನ್ನು ಮರ್ತುಬಿಟ್ಟಿದ್ದೀನಿ. ಸಾರಿ. ನೀವು ಮರಿದೇನೆ ಚಾಪ್ ಮಾಡಿ ನೀಟಾಗಿ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಒಂದು ಮಸಾಲೆ ಎಲ್ಲ ಅದಕ್ಕೆ ಬ್ಲೆಂಡ್ ಆಗಬೇಕು ಅಂತ ಹೇಳಿ ಸೋಯಾ ಚಂಕ್ಸ್ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇವಾಗ ಫ್ರೈ ಮಾಡಬೇಕು. ಒಂದು ಚೂರು ಕೂಡ ನೀರಿನಂಶ ಇರಬಾರ್ದು, ಡ್ರೈ ಥರ ಆಗಬೇಕು. ಇದಕ್ಕೆ ನೀರನ್ನೇ ಹಾಕೋ ಹಾಗಿಲ್ಲ. ಸೊ ನೀವು ಇದನ್ನು ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ನಾನು ಹಾಕಿದ್ದೀನಲ್ವಾ, ನೀವು ಹಾಕಿದ್ರೆ ಹಾಕಿ, ಹಾಕಿಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹಾಕಿದ್ರೆ ಟೇಸ್ಟು ತುಂಬ ಸಖತ್ತಾಗಿರುತ್ತೆ. ಸೊ ನಾನು ಇದಕ್ಕೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಆರೋಗ್ಯನ ಹಾಕೋತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಕೂಡ ಆರೋಗ್ಯನ ಹಾಕೋತಾ ಇದ್ದೀನಿ. ನೀವು ಇದನ್ನು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಹಾಕ್ಕೊಳ್ದಿದ್ರೆ ಇಲ್ಲ. ಬಟ್ ಆ ಸ್ಮೆಲ್ ಇದೆಯಲ್ಲ ಅದು ಮತ್ತು ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಒಂದು ದಿನ ಎಣ್ಣೆ ಕರೆದಿರೋದು ಈ ಥರ ತಿನ್ನೋದಕ್ಕಿಂತ ಈ ಥರ ಸೋಯಾ ಚಂಕ್ಸ್ ಕೂಡ ಪ್ರೋಟೀನು ತುಂಬಾ ಇದೆ. ಸೊ ಡಯಟ್ ಫಾಲೋ ಮಾಡೋರ್ಗಂತೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಒಂದೇ ಕಡೆ ಪೆಪ್ಪರ್ ಪೌಡ್ರ್ ಉಳ್ಕೊಬಿಡುತ್ತೆ, ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀಟಾಗಿ ಡ್ರೈ ಮಾಡಾದಮೇಲೆ ಈ ಥರ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಾನು ಯಾರು ನಾನ್ ವೆಜ್ಜು ಇಷ್ಟಪಡಲ್ಲ ಅಂಥವ್ರು ಈ ಥರ ಸೋಯಾ ಚಂಕ್ಸ್ನ ವಾರದಲ್ಲಿ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮತ್ತು ಏನಾದ್ರೂ ಸ್ನ್ಯಾಕ್ಸ್ ತಿಂದಂಗೆ ಆಗುತ್ತೆ. ಈಗ ಡಯಟ್ ಫಾಲೋ ಮಾಡೋರು ಸ್ನ್ಯಾಕ್ಸು ತಿನ್ನಬಾರ್ದು, ನಾನು ಡಯಟ್ ಮಾಡ್ತಾಯಿದ್ದೀನಿ ಅನ್ನೋರು ಈ ಥರ ಒಂದು ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.